ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶಾರು ಬ್ಯೂಟಿ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ. ನನ್ನ ಮತ್ತೊಂದು ವಿಡಿಯೋಗೆ ವೆಲ್ಕಮ್ ಮಾಡೋಣ. ಇದು ನನ್ನ ಫ್ರೆಂಡ್ ಮನೆ ವ್ಲಾಗ್ ಆಗಿರುತ್ತೆ. ಹಿಂದಿನ ವಿಡಿಯೋದಲ್ಲೇ ನಾನು ನಿಮಗೆ ಹೇಳಿದ್ದೆ ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೀನಂತ. ಹಾಗಾಗಿ ಅವ್ರ ಮನೆಯಲ್ಲೇ ಒಂದು ಬ್ಲಾಗ್ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು 9 ಗಂಟೆ ಆಗಿದೆ. 9 ಗಂಟೆಗೆ ವಿಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ. ನಾವು ಸ್ವಲ್ಪ ಲೇಟಾಗಿ ಎದ್ದಿದ್ವಿ ಇವತ್ತು. ನಾವು ಎದ್ದೇಳೋಷ್ಟೊತ್ತಿಗೆ ಅವ್ರ ಹಸ್ಬೆಂಡ್ ಹೋಗಿ ಫಿಶ್ಶು ಮತ್ತು ಚಿಕನ್ನು ಎಲ್ಲ ತೊಗೊಂಡು ಬಂದಿದ್ದರು. ಹಾಗೆ ನನ್ನ ಫ್ರೆಂಡ್ ಇವತ್ತು ಬ್ರೇಕ್ಫಾಸ್ಟಿಗೆ ಚಿತ್ರಾನ್ನ ಮಾಡಿದರು. ತಿಂಡಿ ತಿಂದ್ಕೊಂಡ್ಬಿಟ್ಟು ಐಸ್ ಕ್ರೀಮ್ ತಿನ್ಕೊತ ಎಂಜಾಯ್ ಮಾಡ್ಕೊತ ವಿಡಿಯೋನ ಸ್ಟಾರ್ಟ್ ಮಾಡಿ. ಹಾಗೆ ಈ ವಿಡಿಯೋನ ನಾನೇನು ಎಡಿಟ್ ಮಾಡಿಲ್ಲ ಫ್ರೆಂಡ್ಸ್. ಯಾವ ಥರ ಶೂಟ್ ಮಾಡಿದ್ದೀನಿ ಅದೇ ಥರನೇ ಹಾಕಿದ್ದೀನಿ. ಬಟ್ ವಾಯ್ಸ್ ಓವರ್ ಮಾತ್ರ ಕೊಟ್ಟಿದ್ದೀನಿ ಅಷ್ಟೇ, ಜಾಸ್ತಿ ಏನೂ ಕೊಟ್ಟಿಲ್ಲ. ಸ್ವಲ್ಪ ವಾಯ್ಸ್ ಓವರ್ ಕೊಟ್ಟಿದ್ದೀನಿ. ಇದು ನನ್ನ ಫ್ರೆಂಡ್ ಮನೆಯಲ್ಲಿ ವಿಡಿಯೋ ಮಾಡಿರೋದ್ರಿಂದ ಇದು ನನಗೆ ತುಂಬ ಮೆಮೊರೇಬಲ್ ಅಂತಲೇ ಹೇಳ್ಬೋದು. ಯಾಕಪ್ಪ ಅಂದರೆ ನಾನು ಎಷ್ಟು ದಿನ ಆಯಿತು ಯಾವ ಫ್ರೆಂಡ್ಸ್ ಮನೆಗೂ ಹೋಗಿಲ್ಲ. ಫ್ರೆಂಡ್ಶಿಪ್ ಮಾಡಿದ್ದೀನಿ, ಬಟ್ ಈ ಥರ ಫ್ರೆಂಡ್ಶಿಪ್ ಮಾಡಿಲ್ಲ. ಇವಳು ನನ್ನ ಜೀವನದಲ್ಲಿ ಬಂದಾಗಿಂದ ನಾನು ತುಂಬಾ ಖುಷಿಯಾಗಿದ್ದೀನಿ. ಹಾಗೆ ಇವ್ರಿಗೆ ಒಬ್ಬಳೇ ಮಗಳು, ಅವಳ ಹೆಸರು ಶ್ರಾವಣಿ ಅಂತೇಳಿ. ಅವಳು ನಾನು ವಿಡಿಯೋ ಮಾಡೋದು ನೋಡಿ ತುಂಬ ನಾಚ್ಕೊತಾ ಇದ್ದಾಳೆ. ಬಾರೆ, ಯಾಕಷ್ಟು ನಾಚ್ಕೊಂತೀಯ? ಬಾ ಇಲ್ಲಿ ಶ್ರಾವಣಿ. ಎಲ್ಲಿ ಶ್ರಾವಣಿ? ಎಲ್ಲಿ ಶ್ರಾವಣಿ? ನಾಚಿಕೆ ಅಂದ್ರೆ ನಾಚಿಕೆ. ಮಾಡೆ ಶ್ರಾವಣಿ, ಮಾಡೆ ನೀನು, ಮಾಡೆ. ನಾನು ವಿಡಿಯೋ ಮಾಡ್ತೀನಿ, ಮಾಡೆ ನೀನು. ಇಲ್ಲಿ ಬನ್ನಿ ಮಮ್ಮಿನ ಮಾಡ್ತೀನಿ ಬಾ. ಫಿಶ್ ಫ್ರೈ ಅಣ್ಣ, ಏನೇನು ಹಾಕಿದ್ರೆ ಅದ್ರಾಗೆ? ಅದೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಖಾರದ ಪುಡಿ, ಸ್ವಲ್ಪ ರವೆ, ವೈಟ್ ರವೆ ಕಲ್ಸ್ಕೊಬಾರ್ದು ಅಂತ ಹಾಕ್ತಾ ಇದ್ದಾರೆ. ರವೆ ಅಷ್ಟೇ. ಈಗ ಉಪ್ಪು ಸ್ಟಾರ್ಟಿಂಗು ಉಪ್ಪು ಮತ್ತು ಅರಿಶಿಣದಲ್ಲಿ ನೆನೆ ಹಾಕಿ ಒಂದು ಕಾಲು ಗಂಟೆ ಬಿಡಬೇಕು. ಏನಿದು ಮೀನು ಹೆಸರು? ಬೂತಾಯಿ. ಮೀನು ಹೆಸರು ಬೂತಾಯಿ. ಫಸ್ಟ್ ಟೈಮ್ ಮಂಗಳೂರು ಬೂತಾಯಿ. ಮಂಗಳೂರು ಬೂತಾಯಿ. ಮಂಗಳೂರು ಮೀನು ವೆರಿ ಟೇಸ್ಟಿ. ಟೇಸ್ಟ್ ಈ ಥರ ಎಲ್ಲ ಕಲಸಿ ಇಡೋದಾ? ಕಲಸಿ ಎಣ್ಣೆಗೆ ಹಾಕೋದು. ಇದು ಎಷ್ಟೊತ್ತು ಇಡಬೇಕು, ನೆನೆಸ್ಬೇಕು? ನೆನೆಸಿ ಒಂದು ಕಾಲು ಗಂಟೆ, ಅರ್ಧ ಗಂಟೆ ಅಂದರೆ ಓಕೆ. ಫಸ್ಟೆಲ್ಲ ಒಳಗಡೆ ಹಾಕ್ತಿತ್ತು, ಒಳಗಡೆ ಹಾಕ್ಬಿಟ್ಟು ಕಾಲ ಎಲ್ಲ ಆಮೇಲೆ ಎಣ್ಣೆಯಲ್ಲಿ ಫ್ರೈ ಮಾಡೋದು. ಓಕೆ ಓಕೆ. ಐಸ್ ಕ್ರೀಮ್ ತಿಂತೀನಿ, ಅದು ಕೋಲ್ಡ್ ಆಗು. ನನಗೆ ಕೋಲ್ಡ್ ಆಗು ಆಯ್ತಾ? ನೋಡೆ ಈ ಕಡೆ, ನೋಡೆ ಒಂಚೂರು ನೋಡೆ. ಸುಮ್ಮನೆ ಚಿಕನ್ ಆಯ್ತು. ಏಮೇನು ಸೇರಿಸ್ರಿ? ಮಂಗಳೂರು ಬೂತಾಯಿ ಮೀನಂತೆ. ಇದು ನಾನು ಫಸ್ಟ್ ಟೈಮ್ ತಿಂತಾ ಇರೋದು. ತುಂಬ ಟೇಸ್ಟಿಯಾಗಿತ್ತು. ಬಟ್ ಅವರ ಹಸ್ಬೆಂಡು ಮಸಾಲೆ ಎಲ್ಲ ಹಾಕಿ ಮಾಡಿದ್ರಲ್ವ, ಇನ್ನೂ ತುಂಬ ಚೆನ್ನಾಗೇ ಇತ್ತು. ಹಾಗೆ ನನ್ನ ಫ್ರೆಂಡು ಚಿಕನ್ ಮಾಡ್ತಾ ಇದ್ದಾರೆ. ಮಕ್ಕಳು ತಿನ್ನಲ್ಲ ಸಾಂಬಾರು ಅಂತೇಳ್ಬಿಟ್ಟು ಅವರು ಒಂದು ಸ್ವಲ್ಪ ಫ್ರೈನೂ ಮಾಡ್ತಾ ಇದ್ದಾರೆ. ಇದೆಲ್ಲ ಏನಕ್ಕಪ್ಪ ಬೇಡ ಅಂತಂದರೆ ನೀವು ಬಂದಿರೋದೇ ಅಪರೂಪ ಅಂತೇಳ್ಬಿಟ್ಟು ನಾವು. ನೀವೇನಂತೀರೋ ಗೊತ್ತಿಲ್ಲ. ನೋಡ್ದೇನೆ ಎಲ್ಲರೂ ಚಿಕನ್ ಥರ ಅನ್ನೋದು, ಏನು ಕೋಳಿ ಅಂತಾರ. ಒಂದು ಸ್ವಲ್ಪ ಜನ ನೀವು ಕೋಳಿ ಅಂತ ಕರಿಬೋದು ಫ್ರೆಂಡ್ಸ್. ಸಾಕಲ್ವಾ, ಜಾಸ್ತಿ ಆಯಿತು. ಆಂಟಿಯವರು ಚಿಕನ್ ಎಲ್ಲ ಹಾಕಾಯಿತು, ನೋಡಿದ್ರಲ್ವಾ? ಇದೇ ಚಿಕನ್. ಅಂದರೆ ಹಿಂಗೆ ಹೇಳ್ತೀವಿ. ಏ ಶ್ರಾವಣಿ, ಇಲ್ಲಿ ಬಾ. ಇಲ್ಲಿ ದೌರ್ಜನ್ಯ ಮಾಡ್ತಾಳೆ ಫ್ರೆಂಡ್ಸ್. ನೋಡಿದ್ರೆ ಸಾಕು ಓಡಾಕ್ತಾಳೆ ಅಕ್ಕಿ. ಮಾಡ್ಬೇಡ ನೀನು, ಮಾಡ್ಬೇಡ, ನಾನು ವಿಡಿಯೋ ಮಾಡ್ಬೇಡ ನೀನು ಅಂತ. ಸಂಜು ಪೀಸ್ ತಿಂತೀಯಾ? ಇಲ್ಲ, ಸ್ವಲ್ಪ ಪೀಸ್.
ಇದ್ರಾಗ ಹಾಕ್ಬಿಟ್ಟು ಸುಮ್ಮನೆ ಫ್ರೈ ಮಾಡ್ತಾರೆ ಮಕ್ಕಳು ತಿನ್ನಲ್ಲ ಅಂತೇಳಿ. ಚಿಕನ್ ಫ್ರೈ ಇನ್ನ ನೋಡಿ ಇನ್ನ ಆಗಿಲ್ಲ ಅಂತ ಇಟ್ಟಿನ ಆಗಬೇಕು. ಹಾಗೆ ನಮ್ಮಿಬ್ಬರ ಫ್ರೆಂಡ್ಶಿಪ್ ಬಗ್ಗೆ ನಾನು ಇನ್ನೊಂದನ್ನು ಹೇಳಬೇಕಂತ ಇದ್ದೀನಿ. ಈ ವಿಡಿಯೋ ಮೂಲಕ ಅವಳಿಗೆ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. 1000 ಮನಸ್ತಾಪ ಬರಲಿ, ನಮ್ಮಿಬ್ಬರ ಸ್ನೇಹದಲ್ಲಿ ಬಿರುಕೊಂದು ಮೂಡದಂತಿರಲಿ ಅಂತ ಸದಾ ದೇವರಲ್ಲಿ ಬೇಡುವೆ. ಹಾಗೆ ನಮ್ಮಿಬ್ಬರ ನಡುವೆ ರಕ್ತ ಸಂಬಂಧವಿಲ್ಲದಿರಬಹುದು, ಆದರೆ ಹೃದಯ ಸಂಬಂಧ, ಸ್ನೇಹ ಸಂಬಂಧ ಯಾವಾಗಲೂ ಹೀಗೆ ಇರಲಿ ಎಂದು ದೇವರಲ್ಲಿ ಬೇಡುವೆ. ಓ ನನ್ನ ಗೆಳತಿ. ಹಾಗೆ ನನ್ನ ಫ್ರೆಂಡ್ ಮನೆಗೆ ಬರಲು ಒಂದು ಕಾರಣ ಇದೆ. ಏನಪ್ಪ ಅಂದರೆ, ಚಿಕ್ಕದಾಗಿ ನಾನು ನನ್ನ ಫ್ರೆಂಡ್ ಒಂದು ಟೂರ್ ಪ್ಲ್ಯಾನ್ ಮಾಡಿದ್ದೀವಿ. ಹಾಗಾಗಿ ನಮ್ಮ ಜರ್ನಿ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ನೆಕ್ಸ್ಟ್ ಬ್ಲಾಗ್ ಮಿಸ್ ಮಾಡಬೇಡಿ. ಹಾಗೆ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನೆಕ್ಸ್ಟ್ ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಆಗ ನೀವೇ ನನ್ನ ವಿಡಿಯೋನ ಫಸ್ಟ್ ನೋಡ್ಬೋದು ಅಂತೇಳಿ. ಹಾಗೆ ಇವಾಗ ನಮ್ಮ ಮೇಡಮ್ ಅವರು ಚಿಕನ್ ಸಾಂಬಾರು ಮಾಡ್ತಿದ್ದಾರೆ. ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಅದಕ್ಕೆ ಏನೇನು ಹಾಕಿದೆ? ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿದ್ದೀವಿ. ಈರುಳ್ಳಿ, ಟೊಮಾಟೊ, ಕೊತ್ತಂಬರಿ, ಶುಂಠಿ, ಕೊಬ್ಬರಿ, ಹಸಿ ಕೊಬ್ಬರಿ ಹಾಕಿದ್ದೀವಿ. ಕೊಬ್ಬರಿ ಸ್ವಲ್ಪ ಹಾಕಿದೆಯಾ? ಸಾಂಬಾರು ಚೆನ್ನಾಗಾಗುತ್ತೆ ಅಂತ ನೋಡ. ನನಗೆ ಹಿಂಗೆ ವೀಡಿಯೋ ಮಾಡೋರಿಲ್ಲ. ನಾನು ಹಿಂಗೆ ಮಾಡ್ತಿದ್ರೆ ಯಾರಾದ್ರೂ ವೀಡಿಯೋ ಮಾಡೋರು ಇರ್ಬೇಕು. ನಾನೇ ಇಟ್ಕೋಬೇಕಲ್ಲಿ, ನಾನೇ ಹೋಗಿ ಅಲ್ಲಿ ಹೋಗಿ ಜಲ್ದಿ ಹೋಗಿ ಮಾಡಬೇಕು. ಮತ್ತೆ ಬಂದು ಮತ್ತೆ ಆಫ್ ಮಾಡಬೇಕು. ಯಾವ ಮಾಡಲ್ಲ, ಮಾಡ್ರಂದ್ರೆ ನಿಂದೊಂದು ಕತೆ ಅಮ್ಮ ನಮಗೆ ಅಂತಾರೆ. ಏನು ಕೆಲಸ ತಂದು ಇಕ್ಕೆ ಅಲ್ಲಿ ಪಾತ್ರೆ ಎಲ್ಲ ತೊಳೆ ಸಂಜನ ಈಗ ಏನು ಮಾಡ್ಬೇಕು ಗೊತ್ತಾಗಲ್ತಂತೆ. ಸಣ್ಣ ಹುಡುಗಿ ಆತ್ ಬಿಡು. ಹೆಂಗಾರ ಮಾಡಿ ನಾನು ಅದು ಹೊರಗೆ ಹೋಗ್ಬಿಡ್ತು ನೋಡಿ ಹಿಂಗೆಲ್ಲ ಕೇಳಿದ್ರೆ. ಚಿಕನ್ ಮಸಾಲ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಹಾಕಿದ ಖಾರದ ಪುಡಿ. ಮತ್ತೇನು ಹಾಕ್ಬೇಕು ಹೇಳು? ಕೊತ್ತಂಬರಿ, ಕರಿಬೇವು ಹಾಕಿದ? ಹಾಕಲ್ಲ. ಉಪ್ಪು ಹಾಕಿದ? ಸಾಕು. ಚಿಕನ್ ಜಾಸ್ತಿ ಕುಚ್ಚಂಗಿರಲ್ಲ. ಇದೇ ಚಿಕನ್ ಅಲ್ವಾ, ಅದು ಚೆನ್ನಾಗಿ ಆಲ್ರೆಡಿ ಫ್ರೈ ಆಗಿಬಿಟ್ಟಿರುತ್ತೆ. ಬೆಳಗ್ಗೆ ನಮ್ಮ ಮೇಡಮ್ ಅವರು ಚಿತ್ರಾನ್ನ ಮಾಡಿದ್ರು. ಹೇಗೆ ಚಿಂದಿಗೆ లేదు ಮಾವಿನಕಾಯಿ ಹಾಕಿದ್ದೇನೆ. ತಿನ್ನಿ. ಯಾರು ಶ್ರಾವಣಿ ಅದು? ಯಾವ್ದದೆ ಪಕ್ಕಿಂಟಲ್ ನಾನು ಕಿಡ್ಸ್ತಪ್ಪ ಪೈ. ನಾನೇನು ಮಾಡೋದು ಅವಾಗ? 2 ಕೈ ತಿಂತೀನಿ ಅವಾಗ. ಕುಂತೀರಿ ಎಲ್ಲರೂ? ಎಂತ ಡ್ಯಾನ್ಸ್ ಆಡಕ್ ಕುಂತೀರಿ? ಎಂತ ಡ್ಯಾನ್ಸ್ ಆಡ್ತೀವಿ ಶ್ರಾವಣಿ? ಎಷ್ಟು ಪೈ ಜ್ಯೂಸ್ ಅಂತೀಸ್ ನಪ್ಪ. ಹಾಯ್ ಮಾಡು ಶ್ರಾವಣಿ. ಶ್ರಾವಣಿ ನಿನ್ನ ಫ್ರೆಂಡ್ ನೋಡ್ತಾರ, ಹಾಯ್ ಮಾಡು. ನನ್ನ ಫ್ರೆಂಡು ಬೀರೂರು ಸ್ಪೆಷಲ್ ಅಂತ ಏನಿಲ್ಲ,
ಅವ್ರ ಸ್ಟೈಲಲ್ಲಿ ಚಿಕನ್ನು ಮತ್ತು ಫಿಶ್ ಎಲ್ಲ ಮಾಡಿದ್ದಾರೆ. ಟೇಸ್ಟ್ ಮಾಡಿ ನೋಡೋಣ ಯಾವ ಥರ ಇದೆ ಯಾವ ಥರ ಇಲ್ಲ ಅಂಥೇಳಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಡುಮಕ್ಕ ಅದು ಟೇಸ್ಟ್ ಮಾಡಕ್ ತಗೊಂಡೆ. వచ్చిన ಟಾರ್ಚ್ ಯಾರಿಗೆ ಬೇಕೋ ಫಿಶ್ ಹೌದೇನೆ ಬಂದ್ರು. ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ, ಹಾಗೆ ಕಮೆಂಟ್ ಮಾಡಿ ವಿಡಿಯೋ ಹೇಗಿದೆ ಅಂತೇಳಿ. ವಿಡಿಯೋದಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟ್ ಟೈಮ್ ಆ ಮಿಸ್ಟೇಕನ್ನು ಮಾಡಲ್ಲ. ಅವು ಅಷ್ಟೇ ಮಾಡು. ಮೇಲೆ ಇದಾವ ಅನ್ಸುತ್ತೆ ದಪ್ಪ ಯಾರಕ್ಕೆ ಇದೇ ಕೊನೆದು ನೀವೆಲ್ಲರಿಗೂ ಹೇಳ್ತಾ ಇದ್ದೀವಿ. ಆಗ್ಲಿಲ್ಲ ಅಂದ್ರೆ ಹೊರಟಾಗಿರ್ತೀನಿ. ಇದರಲ್ಲಿ ಹುಡುಗಿ ಇವನೇನಾಯ್ತು ಅಂತ ಟೆನ್ಷನ್. ಚಿಕ್ಕ ಉತ್ಸಾಹಕ್ಕೆಲ್ಲ ನಮ್ಮಪ್ಪ ತಾಯಿ ಎತ್ತಕ್ಕೆ ಕಾಲ್ಮರ ನೀರು ಆಗ್ಬೇಕು ಅಂತಿದ್ದೆ. ಚಿಕ್ಕ ಯಾಕಪ್ಪ ನಾಯನಾರಿಗೆ ಓಡಿಸ್ತಾನೆ ಹಿಂಗ ಅಲ್ಲೇ ತಗೊಂಬಂತ ನೀರಿದ್ರೆ ಲೆಕ್ಕ ಹೋಯ್ತು. ನನ್ನ ಫ್ರೆಂಡ್ ಮಾಡಿರುವ ಚಿಕನ್ ಸಾಂಬಾರ್ ಮತ್ತು ಫಿಶ್ ಫ್ರೈ ಎಲ್ಲ ತುಂಬ ಚೆನ್ನಾಗಿತ್ತು. ಹಾಗೆ ಅವರು ಮನೆ ಹತ್ರ ಒಂದು ಗಿಡ ಇದೆ, ಆ ಗಿಡದಲ್ಲಂತೂ ಹಣ್ಣು ತುಂಬ ಟೇಸ್ಟಿಯಾಗಿತ್ತು. ಚಿಕ್ಕದಾಗಿದ್ರೂ ಅದು ಸ್ವಲ್ಪ ಒಗರೇನಿದ್ದಿಲ್ಲ, ತುಂಬ ಚೆನ್ನಾಗೇ ಇತ್ತು, ಸ್ವೀಟಾಗಿತ್ತು. ಹಾಗೆ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತಾ ಇದ್ದೀನಿ. ನನಗಂತೂ ತುಂಬ ಎಂಜಾಯ್ ಮಾಡಿಕೊಂಡು ವಿಡಿಯೋನ ಮಾಡಿದ್ದೀನಿ. ಹಾಗೆ ಈವ್ನಿಂಗಲ್ಲಿ ಅವ್ರ ಊರಲ್ಲಿ ಅಂಬೇಡ್ಕರ್ ಅವ್ರದ್ದೇನೋ ಉತ್ಸವ ನಡೀತಾ ಇತ್ತು. ಹಾಗೆ ಆ ವಿಡಿಯೋನು ನಾನು ಇದಕ್ಕೆ ಹಾಕಿದ್ದೀನಿ. ಮತ್ತು ನಾವು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗನ್ನು ಮಿಸ್ ಮಾಡಬೇಡಿ. ಫಸ್ಟ್ ನಮ್ಮ ಜರ್ನಿ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂತ ನೋಡೋ. ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್ ಫ್ರೆಂಡ್ಸ್, ಮೈ ಲವ್ಲಿ ಕ್ಯೂಟ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್.